ಹೋರಾಟಕ್ಕೆ ಶೋಭಾ ಕರಂದ್ಲಾಜೆ ಅವರು 4 ದಿವಸ ನಮ್ಮ ಜೊತೆಗೆ ಧರಣಿ ಕೂತಾರೆ. ಕೇಂದ್ರ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರು ಬಂದು ಹೋಗ್ಯಾರ ಮತ್ತು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಚೇರ್ಮನ್ನೇ ಬಿಜಾಪುರಕ್ಕೆ ಬಂದಾರೆ. ಮತ್ತೇನು ಬೆಂಬಲ ರೀ? ಏನು ಸರ್ಟಿಫಿಕೇಟ್ ತೊಗೊಂಡು ಬರೋಕೇನಲ್ಲಿ ಜಾತ್ರಾ ಹಿಂಗೆ ದನದ ಪಾಸ್ ತಂದಂಗೆ ಏನದು ಹಂಗಿಲ್ಲ. ನಾವೆಲ್ಲ ಪರ್ಮಿಷನ್ ಐತಿ. ನಾವು ವಾಲ್ಮೀಕಿ ಪಾದಯಾತ್ರೆ ಮಾಡ್ಬೇಕಂತಿದ್ದೀವಿ. ಸುಮಾರು 187 ಕೋಟಿ ರೂಪಾಯಿದು ದೊಡ್ಡ ಹಗರಣ ಈ ರಾಜ್ಯದಲ್ಲಿ ಆಗಿದೆ. ವಾಲ್ಮೀಕಿ ಸಮುದಾಯಕ್ಕೆ ಸೇರಬೇಕಾದಂಥ 187 ಕೋಟಿ ಪೈಕಿ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಒಪ್ಕೊಂಡರೆ 87 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತೇಳಿ ಅದಕ್ಕೆ ಪಾದಯಾತ್ರೆ ಮಾಡಬೇಕಂತೇಳಿ ನಾವು ಮಾಡಿದ್ದೀವಿ. ಅದನ್ನು ಮಾಡಿಸ್ಲಿಕ್ಕೆ ನಮಗೆ ಪರ್ಮಿಷನ್ ಸಿಗಲಿಲ್ಲ. ಆದರೆ ಎಂದು ಕೇಂದ್ರದ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರು ಬಂದರು, ಶೋಭಾ ಕರಂದ್ಲಾಜೆ ಒಬ್ಬ ಕೇಂದ್ರ ಮಂತ್ರಿಯಾಗಿ 4 ದಿವಸ ಅಹೋರಾತ್ರಿ ಧರಣಿ ಮಾಡಿದ್ರು. ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ವಿಶೇಷ ಹೆಲಿಕಾಪ್ಟರ್ನಿಂದ ಬಂದು ನಮ್ಮ ಮನವಿ ಸ್ವೀಕಾರ ಮಾಡಿದಂದರೆ ಇದಕ್ಕಿಂತ ರಾಜ್ಯ ನಾಯಕರು ಎಲ್ಲ MP ಗಳು ಬಂದಿದ್ದರು, MLA ಗಳಿದ್ದರು. ಮತ್ತು ಇನ್ನೂ ಏನು ಪರ್ಮಿಷನ್ ಅಂದ್ರೆ ಏನು ಬೇಕು ಕೇಳಿ ಬ್ಯಾಡ ಅಂದಿದ್ರೆ ನೀವು ಕೇಳ್ರಿ, ಭಾಳ ಸ್ವಾಗತ ಮಾಡ್ತೀನಿ ನಾನು. ಅವ್ರು ಅತ್ಯಂತ ಸಂತೋಷದಿಂದ ಕಂಪ್ಲೇಂಟ್ ಕೊಡಲಿ. BC ಪಾಟೀಲ್ ಅವರು ಇವತ್ತು ಹೇಳ್ತಾರೆ ಸರ್, ಎಲ್ಲೋ ಒಂದ್ ಕಡೆ ಯತ್ನಾಳ್ ಅವ್ರ ಟೀಮ್ ಏನು ವಕ್ಫ್ ವಿರುದ್ಧ ಹೋರಾಟ ಮಾಡ್ತಿದ್ರು, ಎಲ್ಲೊಂದ್ ಕಡೆ ರಾಜ್ಯ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದಾರೆ ಅಂತ ಅನುಮಾನ ಮೂಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ರಾಜ್ಯ ಕಾಂಗ್ರೆಸ್ ಜೋಡ ಒಂದೇ ಒಂದು ಸಿದ್ದರಾಮಯ್ಯನವ್ರ ಬಲ್ಲಿ DK ಶಿವಕುಮಾರ್ ಬಲ್ಲಿ ಹೋಗಿ ಒಂದೇ ನನ್ನ ಪತ್ರದ ಮ್ಯಾಗ ಏನಾರೇ ನನ್ನ ವೈಯಕ್ತಿಕ ಲಾಭ ಮಾಡ್ಕೊಂಡಿದ್ರೆ ರಾಜಕೀಯ ನಿವೃತ್ತಿ ಆಗ್ತೀನಿ. ಯಾರು ರಾತ್ರಿ ಹೋಗಿ ಬುಕ್ಕೆ ಕೊಟ್ಟಾರ, ಯಾರು ರಾತ್ರಿ ಅಡ್ಡಾಡ್ತಾರ, ಯಾರು ಹಲಿಕಿಸಿತಾರ, ಯಾರು ವಿಧಾನಸಭೆಯಲ್ಲೇ ನಾವು ಹೋರಾಟ ಮಾಡೋಕೆ ಹೋಗಿ DK ಶಿವಕುಮಾರ್ ಕಡೆ ಸಹಿ ತಗೋತಾರಲ್ಲ ಅವ್ರ ನಾಲಾಯಕರು ನಾಚಿಗೇಡಿಗಳು. ಯತ್ನಾಳ್ ಅಲ್ಲ, ಯತ್ನಾಳ್ ಗುಂಪು ಅದು ದೀಪ ಆರೈತ್ರಿ. ಆರಿದ್ರ ಬಗ್ಗೆ ಏನು ಕೇಳ್ತಾರೆ ಸರ್? ಇನ್ನೊಂದು ಕಡೆ